ಹಾಯ್ ರಾಜ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಂಗಳೂರಲ್ಲಿದ್ದೀನಿ. ಬನ್ನಿ ಫ್ರೆಂಡ್ಸ್, ಬೆಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಇದೇ ನೋಡಿ ಫ್ರೆಂಡ್ಸ್, ಇಸ್ಕಾನ್ ಟೆಂಪಲ್ ಮೆಟ್ಟಲುಗಳು ಇವು ನೋಡಿ ಫ್ರೆಂಡ್ಸ್. ಇಲ್ಲಿ ಇಸ್ಕಾನ್ ಟೆಂಪಲ್ ಕಾಣ್ತಾ ಇದೆಯಲ್ಲ ನಿಮಗೆ, ಮುಂದ್ಗಡೆ ಅದೇ ಇಸ್ಕಾನ್ ಟೆಂಪಲ್ ನೋಡಿ ಫ್ರೆಂಡ್ಸ್. ಈಗ ಮುಂದ್ಗಡೆ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್ ನಿಮಗೆಲ್ಲ, ಇದೆಲ್ಲ ಇಸ್ಕಾನ್ ಟೆಂಪಲ್ಲೇ. ಇದು ಮುಂದ್ಗಡೆ ಇರೋದೆಲ್ಲ. ಈಗ ಇಸ್ಕಾನ್ ಟೆಂಪಲ್ ಒಳಗೆ ವಿಡಿಯೋ ಮತ್ತು ಫೋಟೋ ಶೂಟ್ ಮಾಡಬಾರ್ದು, ಅದಕ್ಕಾಗಿ ನಾನು ಮಾಡ್ತಾಯಿಲ್ಲ. ನಿಮಗೆ ಹೊರಗಡೆ ಇದ್ದಿದ್ದಟ್ಟೆ ತೋರಿಸ್ತಾ ಇದ್ದೀನಿ. ಇಸ್ಕಾನ್ ಟೆಂಪಲ್ ಒಳಗೆ ವಿಡಿಯೋ ಮತ್ತು ಫೋಟೋ ಶೂಟ್ ಮಾಡಿದ್ರೆ ಅದು ನಿಷಿದ್ಧವಾಗಿದೆ, ಅದಕ್ಕಾಗಿ ನಾನು ಹೊರಗಿಂದಟ್ಟೆ ತೋರಿಸ್ತಾ ಇದ್ದೀನಿ ನಿಮಗೆ. ಇಸ್ಕಾನ್ ಟೆಂಪಲ್ ಇದ್ದು ಹೊರಗಿಂದಲ್ಲ, ಇದು ಈ ಥರ ಇದೆ ನೋಡಿ ಫ್ರೆಂಡ್ಸ್. ಇದು ಪ್ರಸಾದ ಕೊಡೋ ಜಾಗ. ಇದು ಇಸ್ಕಾನ್ ಟೆಂಪಲ್ ತುಂಬ ದೊಡ್ಡದಾಗಿದೆ ಮತ್ತು ಇಸ್ಕಾನ್ ಟೆಂಪಲ್ ನೋಡೋಕ್ಕೆ ತುಂಬ ಖುಷಿಯಾಗೈತೆ. ಎಲ್ಲ ಜನರು ಬಂದಿರ್ತಾರೆ. ಮತ್ತು ಈಗ ನಾವು ವಿಧಾನಸೌಧಕ್ಕೆ ಹೋಗೋಣ ಬನ್ನಿ. ಇದೆ ನೋಡಿ ಫ್ರೆಂಡ್ಸ್, ವಿಧಾನಸೌಧ ಮುಂದುಗಡೆ ಇರೋ ಜಾಗ ಇದು. ಇದೆಲ್ಲಿದೆ ನೋಡಿ ವಿಧಾನಸೌಧ ಯಾವ ಥರ ಇದೆ ಅಂತ. ವಿಧಾನಸೌಧ ನೋಡೋದಕ್ಕೇನು ತುಂಬ ಖುಷಿಯಾಗುತ್ತೆ. ವಿಧಾನಸೌಧ ನೋಡೋಕ್ಕೆ ತುಂಬ ಜನ ಬಂದಿರ್ತಾರೆ ಫ್ರೆಂಡ್ಸ್. ತುಂಬ ಸುಂದರವಾಗಿದೆ ವಿಧಾನಸೌಧ, ಒಂದು ಅದ್ಭುತವಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಹೈಕೋರ್ಟ್. ಇದು ಮುಂದೆ ಕಾಣ್ತದಲ್ಲ, ಅದು ಹೈಕೋರ್ಟು. ಹತ್ರ ಮುಂದೆ ಇದು ವಿಧಾನಸೌಧ ನೋಡಿ. ಡಾಕ್ಟರ್ ಅಂಬೇಡ್ಕರ್ ಅವರ ರಸ್ತೆ ಬರಬೇಕು. ನಾವು ವಿಧಾನಸೌಧಕ್ಕೆ ಬರಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ರಸ್ತೆಗೆ ಬರಬೇಕು. ಅದೇ ನೋಡಿ ಫ್ರೆಂಡ್ಸ್, ಮುಂದೆ ವಿಧಾನಸೌಧ ಕಾಣುತ್ತೆ ನೋಡಿ. ಕಾಣ್ತಿದ್ದಲ್ಲ ಫ್ರೆಂಡ್ಸ್, ವಿಧಾನಸೌಧ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್ ವಿಧಾನಸೌಧ. ಇಲ್ಲಿ ಬಂದರೆ ನೀವು ಈ ಜಾಗ ಬಿಟ್ಟು ಹೋಗೋಕ್ಕೆ ಆಗೋದಿಲ್ಲ ನಿಮಗೆ, ಆ ಥರ ಇದೆ ಇಲ್ಲಿ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಇಲ್ಲಿ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಇದು ಮೂರ್ತಿ, ಬಸವಣ್ಣನ ಮೂರ್ತಿ. ಇದು ಬಸವಣ್ಣ ಕುದುರೆ ಮೇಲೆ ಹತ್ತಿ ಬರ್ತಿದ್ದಾನೆ, ನೋಡಬಹುದು ನೀವು ಇದನ್ನು. ಮತ್ತೆ ಮುಂದಿನ ವಿಡಿಯೋ ಬರೋವರೆಗೂ ಕಾಯ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋ ಮತ್ತೆ ಹೊಸದಾಗಿರುತ್ತೆ.